ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಕೆಲವೊಂದಷ್ಟು ಜನ ನಮ್ಮ ಶತ್ರುಗಳು ಅಂತ ನಾವೇನು ಅನ್ಕೊಂತೀವಿ, ಅವ್ರು ಪದೇ 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 ನಮ್ಗೆ ಕಾಟ ಕೊಡ್ತಾನೆ ಇರ್ತಾರೆ. ಏನಾದರೂ ಒಂದು ತೊಂದರೆ ಮಾಡ್ತಾನೇ ಇರ್ತಾರೆ. ಈ ರೀತಿಯಾಗಿ ಕಾಟ ಕೊಡುವಂಥ ನಮ್ಮ ಶತ್ರುಗಳಿಗೆ ನಾವು ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು, ಏನು ಮಾಡಬೇಕು ಅವ್ರಿಗೆ, ಈ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಈಗ ಕೆಲವೊಂದು ನಮ್ಗೆ ಗೊತ್ತಿರುತ್ತೆ ಇವರೇ ನಮ್ಮ ಶತ್ರುಗಳು ಅಂತ. ಅವರು ಪದೇ 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 ನಮ್ಗೇನೋ ಒಂದು ಕಾಟ ಕೊಡ್ತಾ ಇರ್ತಾರೆ ಅಥವಾ ತೊಂದರೆ ಮಾಡ್ತಾ ಇರ್ತಾರೆ, ಈ ರೀತಿಯಾಗಿ ಅಥವಾ ಏನಾದರೂ ಒಂದು ಉಪಟಳ ಕೊಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಶತ್ರು ಕಾಟಗಳಿಗೆ ಏನು ಮಾಡ್ಕೋಬೇಕು ಗುರುಗಳೇ? ಅವರಿಗೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ನಮಗೆ? ನೋಡಿ, ಶತ್ರುಗಳು ಸಾಮಾನ್ಯವಾಗಿ ಬಂದೇ ಬರ್ತಾರೆ. ಸರ್ವೇ ಸಾಮಾನ್ಯ ವಿಚಾರ ಇದು. ಏನಾಗುತ್ತೆ, ಯಾವುದಾದ್ರೂ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಅಥವಾ ಅವನ ಮನಸ್ಥಿತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬಂದಾಗ ತೀವ್ರತರನಾಗಿ ಹಗೆತನಕ್ಕೆ ಹೋಗುವಂಥದ್ದು ಸಹಜ. ಈ ಹೆಚ್ಚಳವಾಗಿ ನಾವು ನೋಡೋದಾದರೆ ಜಾಗ ಜಮೀನು ವಿಷಯವಾಗಿ ಕಿತ್ತಾಡ್ಕೊಂಡು ಶತ್ರುತ್ವ ಹಗೆತನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಅವನನ್ನು ಬೆಳೆಸ್ಬೇಕು. ಅವನ ಶತ್ರು ಉದ್ದೇಶ ಏನು? ಎಲ್ಲಿ ಉತ್ಪನ್ನ ಬರೋ ಜಾಗದಲ್ಲಿ ಅದನ್ನು ತಡಿಬೇಕು. ಅವ್ನಿಗೆಲ್ಲರೂ ದುಡ್ಡು ಕಾಸು ಸಿಗೋ ಜಾಗದಲ್ಲಿ ಹೋಗ್ಬಿಟ್ಟು ಅಪಪ್ರಚಾರ ಮಾಡಿ ಅದನ್ನು ಹಾಳು ಮಾಡಬೇಕು. ಅವ್ನ ಕೆಲಸ ಕಾರ್ಯ ಮಾಡೋ ಸ್ಥಳಕ್ಕೆ ಹೋಗ್ಬಿಟ್ಟು ಇಲ್ದಿರೋದನ್ನ ಹೇಳಿ ಅವನ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ಬೇಕು. ಹಾಗೆ ಅವನಿಗೆ ಯಾವುದೇ ರೀತಿಯಲ್ಲಿ ಹಣದಿಂದ ಅಥವಾ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಂದು ಸರಿಯಾಗಿ ಮುಗಿಸಿ ಎಲ್ಲೂ ಕೂಡ ಅವನಿಗೆ ಒಂದು ನೀರು ಸಿಗದೆ ಇರೋಂಗೆ ಮಾಡೋವಂಥ ಒಂದು ಹುನ್ನಾರನೇ ಶತ್ರು ಒಂದು ಸಂಕಲ್ಪ ಆಗಿರುತ್ತೆ. ಕಾರಣ ಸಾವಿರ ಇರ್ಬೋದು. ಅವನ ಶತ್ರುತ್ವ ಆಗಲಿಕ್ಕೆ ಊಹಾಪೋಹದಿಂದನೋ ಅಥವಾ ಆತ ಏನಾದರೂ ಒಂದು ಕೆಟ್ಟದ್ದು ಮಾಡಿದರೆ, ಅವನಿಂದ ಇವನಿಗೆ ಏನಾದರೂ ತೊಂದರೆ ಆಗಿದ್ದರೆ, ಅಥವಾ ಮೂಲದಿಂದನೇ ಇವರಿಬ್ಬರು ಹಾಗೇ ಇದ್ದರೆ, ಜಾಗ ಜಮೀನು ವಿಷಯವಾಗಿ ತೊಂದರೆಗಳು ಬರ್ತಾ ಇದ್ದರೆ, ಇವೆಲ್ಲ ಹಗೆತನ ಶತ್ರುತ್ವ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಆದಷ್ಟು ಶತ್ರುಗಳನ್ನು ಮಟ್ಟ ಹಾಕಿ ಮುಂದೆ ಹೋಗಬೇಕು. ವಿವೇಚನೆ ಬುದ್ಧಿಶಕ್ತಿ ಅನ್ನೋದು ಉಪಯೋಗಿಸ್ಬೇಕು. ಅದು ಕೂಡ ಗುರುಗಳು, ಈಗ ಶತ್ರುಗಳನ್ನ ಮಟ್ಟ ಹಾಕಬೇಕು ಅಂತ ಹೇಳಿದ್ರಿ, ಆದರೆ ಮುಖ್ಯವಾಗಿ ಆ ಶತ್ರುಗಳು ಮಟ್ಟ ಹಾಕೋದಕ್ಕೆ ನಮ್ಗೆ ಏನು ಗೊತ್ತೇ ದಾರಿ ಇರೋದಿಲ್ಲಲ್ಲ ಗುರುಗಳೇ, ಅವಾಗ ಏನು ಮಾಡೋದು? ನೋಡಿ, ದಾರಿ ಶತ್ರುಗೇನು ದಾರಿ ಇದೆ, ನಮಗೂ ಅದೇ ದಾರಿ. ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ನಾವು ಸುಮ್ಮನೆ ಇರಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಅವನು ಒಂದು ನಿಸ್ಸೀಮನಿದ್ದಾನೆ. ಅವನು ಇಲ್ಲದೆ ಇರೋವಂಥ ವಿಷಯನ ಅವನು ಸೃಷ್ಟಿ ಮಾಡಿ ಅವನಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಅವನು ಅಥವಾ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಅವನು ದಾರಿ ಆ ರೀತಿಯಲ್ಲಿ ಯೋಚನೆ ಮಾಡಿದ್ದಾನೆ. ಅವನೇನು ನೇರ ಹೊಡೆದಾಟಕ್ಕೆ ಬರೋದಿಲ್ಲ, ಬಡದಾಟಕ್ಕೆ ಬರೋದಿಲ್ಲ, ಅದು ಬೇರೆ ವಿಷಯ. ಅವನು ಹೋಗೋದು ಅಪಪ್ರಚಾರ ಮಾಡೋದು. ಯಾವಾಗ ಶತ್ರು ಏನು ಯೋಚನೆ ಮಾಡ್ತಾ ಇದ್ದಾನೆ, ಅವ್ನು ಸ್ವಲ್ಪ ಅದಕ್ಕಿಂತ ಮುಂಚಿತವಾಗಿ ಒಂದು ಯೋಚನೆ ಮಾಡುವಂಥ ಬುದ್ಧಿಶಕ್ತಿ ನಮ್ಮಲ್ಲಿ ಇರಬೇಕು. ಇವನು ಈ ರೀತಿ ಹೋದರೆ ಈ ರೀತಿ ಆಗ್ತಾನೆ, ಅವನು ಈ ರೀತಿ ಸಿಗಾಕೊಂಡ್ರೆ ನನಗೆ ಈ ರೀತಿ ಅವನು ಬೇರೆ ಬೇರೆ ರೀತಿಯಲ್ಲಿ ಅಪಾರ್ಥ ಕಲ್ಪಿಸ್ತಾನೆ ಎಂಬತಕ್ಕಂಥದ್ದು ಕೂಡ ಗೊತ್ತಿರುತ್ತೆ ನಿಮಗೆ. ಏನಾಗುತ್ತೆ, ಜನಕ್ಕೆ ಗೊತ್ತಿದ್ರು ಕೂಡ ಸುಮ್ಮನಾಗ್ಬಿಡ್ತಾರೆ. ನಮ್ಗೆ ಯಾಕಪ್ಪ ಹಿಂಗಾಗ್ತಿದೆ ಅಂತ ಆ ಶತ್ರುಗೆ ಹೆದರ್ಕೊಂಡು ಕೂರುವಂಥ ಒಂದು ಮನಸ್ಥಿತಿ. ಬಿಡಿ, ಅದು ಮಾಟ ಮಂತ್ರ ತಂತ್ರದಲ್ಲಿ ಏನಾರು ಶತ್ರು ಹೋಗಿದ್ರೆ ಅದು ತೆಗೆಸ್ಬಿಟ್ಟು ಏನೋ ಒಂದು ಮಾಡ್ಬೋದು. ಅಪಪ್ರಚಾರ, ಗೋಳು ಹಿಡ್ಕೊಳೋದು, ಹೋಗ್ಬಿಟ್ಟು ಜಮೀನಿಗೆ ಹೋಗ್ಬಿಟ್ಟು ಚೆಕ್ ಬಂದು ಚೇಂಜ್ ಮಾಡೋದು, ಅಥವಾ ಏನೋ ಒಂದು ರೀತಿಯಲ್ಲಿ ಅದು ನಂದು ಸೇರಿದ್ದು ನಮ್ಗೆ ಸುಮ್ಮನೆ ಕೋರ್ಟ್ ಕಚೇರಿ ಅಂತ ಹೇಳಿ ಅಲ್ದಾಡಿಸೋದು, ಇಲ್ಲದೆ ಇರೋದನ್ನ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡಿ ಇವನ ಬಗ್ಗೆ ಏನಾದರೂ ಹೇಳೋದು. ಅವನು ಸಹಜವಾಗಿ ಅವನು ಮಾಡ್ತಾ ಇರ್ತಾನೆ. ಪ್ರತಿರೋಧ ಅನ್ನೋದು ಮನುಷ್ಯನಲ್ಲಿ ಇರಬೇಕು. ಅವನು ಮಾಡ್ತಾ ಇದ್ದಾನಂತ ಹೆದರ್ಕೊಂಡು ಕೂರಲಿಕ್ಕಲ್ಲ, ಅದನ್ನು ಪ್ರತಿರೋಧಿಸ್ಬೇಕು, ಪ್ರಶ್ನಿಸ್ಬೇಕು. ಅದಕ್ಕೆ ಆಗೋದಾಗತ್ತೆ, ಹೋಗೋಗುತ್ತೆ, ಧುಮುಕ್ಬೇಕು ತಾನೆ. ಆ ಒಂದು ರಂಗದಲ್ಲಿ ಧುಮುಕಿದ್ರೆ ಅವನು ಕೂಡ ಹೆದರ್ಕೋಬೋದು. ನೀವು ಎಷ್ಟು ಸಹಜವಾಗಿ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ, ಶತ್ರು ತಲೆ ಮೇಲೆ ಬಂದು ಕುಂತಿರ್ತಾನೆ ಅಷ್ಟೇ. ಅಲ್ಲ ಗುರುಗಳೇ, ಈಗ ಕೆಲವೊಂದಷ್ಟು ಶತ್ರುಗಳನ್ನು ನೀವು ಹೇಳಿದಾಗೆ ನೇರವಾಗಿ ನಮ್ಮ ಜೊತೆ ಹೊಡೆದಾಡೋದಿಲ್ಲ, ಮಾತಾಡೋದಿಲ್ಲ, ಅಥವಾ ನಾವು ಮಾತಾಡೋಕೆ ಹೋದ್ರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಈಗ ಅಂಥವ್ರಿಗೆ ನಾವು ಏನಾದರೂ ಪರಿಹಾರಗಳು ಮಾಡ್ಕೋಬೋದಾ? ನೋಡಿ, ತಂತ್ರ ಪರಿಹಾರಗಳನ್ನು ನೋಡ್ಬೋದು ನಾವು. ಭಾಳಷ್ಟು ಅವನ ಶತ್ರು ಬಗ್ಗೆ ಇರ್ತಕ್ಕಂಥ ಅವಶೇಷಗಳನ್ನು, ಅವನ ಬಟ್ಟೆ, ಕೂದಲು, ನಡೆಯುವಂಥ ಮಣ್ಣು, ಇಂಥದ್ದೆಲ್ಲ ತಗೊಂಡು ಕೆಲವೊಂದು ಪೂಜಾ ಅನುಷ್ಠಾನಬದ್ಧವಾಗಿ ಪ್ರಯೋಗಗಳನ್ನು ಮಾಡಿ ಶತ್ರುಗಳನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಮಾಡ್ಬೋದು ಆ ರೀತಿಯಲ್ಲಿ. ಗುರುಗಳೇ, ಇವಾಗ ಕೆಲವೊಂದಷ್ಟು ಶತ್ರುಗಳ ನೀವು ಹೇಳಿದಾಗೆ ಅವೆಲ್ಲ ಯಾವ ಸಿಗೋದಿಲ್ಲ, ಅವ್ರು ಎಲ್ಲೋ ಇರ್ತಾರೆ, ಅಥವಾ ನಮ್ಮ ಜೊತೆ ದೈನಂದಿನವಾಗಿ ಅವರು ವ್ಯವಹರಿಸೋದಿಲ್ಲ. ಅಂಥವ್ರಿಗೆ ಏನು ಮಾಡಬೇಕು ಗುರುಗಳೇ?
ನೋಡಿ ಅಂಥ ಸಿಕ್ಕಿಲ್ಲ, ಈ ಕೂದಲು ಸಿಕ್ಕಿಲ್ಲ, ಬಟ್ಟೆ ಸಿಕ್ಕಿಲ್ಲ, ಅಥವಾ ಅವ್ರ ಕಾಲ್ದೋಳು ಹೌದು, ಮಣ್ಣು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಅಂದ್ರೆ. ಒಂದು ಬಹಳಷ್ಟು ಜನಕ್ಕೆ ಇರುತ್ತೆ. ಹೋಗ್ಬಿಟ್ಟು ತರ್ಲಿಕ್ಕೂ ಆಗೋದಿಲ್ಲ. ಮನಸ್ಸು ಮಾಡಿದ್ರೆ ಸಿಗ್ಬೋದು ಏನೋ, ಆ ಧೈರ್ಯನೂ ಇರೋದಿಲ್ಲ. ಹಾಗಾಗಿ ಹೋಗೋದು ಇಲ್ಲ ಜನ ಸಹಜವಾಗಿ. ನೋಡಿ ಅಂಥವ್ರಿಗೆ ಬಹಳ ವಿಶೇಷವಾದಂಥ ಪರಿಹಾರ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಏನು ಬೇಡ, ಒಂದು ಶತ್ರು ಹೆಸರಾದ್ರೂ ಗೊತ್ತಿದ್ರೆ ಸಾಕಷ್ಟು. ನೋಡಿ, ಒಂದು ಭುಜಪತ್ರೆಯಲ್ಲಿ ಯಂತ್ರ ಬರುತ್ತೆ, ಚೌಕಾಕಾರವಾಗಿರ್ಲಿ ಯಂತ್ರ. ಮೇಲ್ಗಡೆ ಏನು ಚೌಕಾಕಾರ ಇರ್ತದೆ, ಒಂದು ಫ್ರೇಮ್ ಅಂತ ಇಟ್ಕೊಳ್ಳಿ. ಚೌಕಾಕಾರದಲ್ಲಿ ಇಲ್ಲೊಂದು ಹ್ರೀಮ್ ಎಂಬತಕ್ಕಂಥ ಬೀಜಾಕ್ಷರ, ಮತ್ತು ಈ ಭಾಗದಲ್ಲೂ ಹ್ರೀಮ್ ಎಂಬತಕ್ಕಂಥದ್ದು, ಅದರ ಕೆಳ ಭಾಗದಲ್ಲಿ 2 ಹ್ರೀಮ್ ಎಂಬತಕ್ಕಂಥದ್ದು. ಹ್ರೀಮ್ ಹ್ರೀಮ್ ಹ್ರೀಮ್, ಈ 4 ಬೀಜಾಕ್ಷರವನ್ನು ಬರೀಬೇಕು. ಹ್ರೀಮ್ ಎಂಬತಕ್ಕಂಥದ್ದು ಚೌಕದಲ್ಲಿ ಭುಜಪತ್ರೆಯಲ್ಲಿ ಬರಿಬೇಕು, ಕಪ್ಪು ಮಸಿಯಲ್ಲಿ ಬರಿಬೇಕು. ಒಂದು ದಾಳಿಂಬೆ ಕಡ್ಡಿ ತಗೊಂಡು ಅದರಲ್ಲಿ ಬರಿಬೋದು ನೀವು. ಮಧ್ಯದಲ್ಲಿ ಶತ್ರು ಹೆಸರು ಬರೀರಿ. ಇದು ಒಂದು ಯಂತ್ರ ಬರೆಯುವಂಥ ಒಂದು ವ್ಯವಸ್ಥೆ. ಇದನ್ನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನನೇ ಬರಿಬೇಕು. ಹಾಗೆ ಸೂರ್ಯ ಮುಳುಗಿದ ನಂತರ ಕೆಲಸ ಮಾಡಬೇಕು, ಬರಿಬೇಕು. ಅದಾದ ನಂತರ ಒಂದು ಸೂಜಿ ಇರ್ತದೆ, ಬಟ್ಟೆ ಹೊಲಿಯೋ ಸೂಜಿ, ಆರ್ಪಾರ್ ಮಾಡಿ ಆ ಭುಜಪತ್ರೆಯಿಂದ ಹೊರಗಡೆ ತಗೊಂಡ್ಬನ್ನಿ. ಇದನ್ನ ಎಕ್ಕದ ಗಿಡಕ್ಕೆ ಚುಚ್ಚಿಬಿಡಿ. ಆ ಸೂಜಿ ಸಮೇತವಾಗಿ ಎಕ್ಕದ ಗಿಡಕ್ಕೆ ಚುಚ್ಚಿಬಿಡಿ. ಖಂಡಿತ ನಮ್ಮ ಶತ್ರು ಎಂಥದ್ದಾದರೂ ಮಸಲತ್ತು ಮಾಡ್ಕೊಂಡು ಭಾರಿ ತೊಂದರೆ, ಅನ್ಯಾಯ, ಅಹಂಕಾರ, ದರ್ಪ ರೀತಿಯಲ್ಲಿ ಕುತಂತ್ರ ಬುದ್ಧಿಯಿಂದ ಬಹಳಷ್ಟು ಅಮಾಯಕರ ಮೇಲೆ ಸಮಸ್ಯೆ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಇದು ರಾಮಬಾಣ ಆಗಿರುತ್ತೆ. ಆ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ಒಂದು ವಿಚಾರದಲ್ಲಿ ಉಳಿಗಾಲ ಇರೋದಿಲ್ಲ. ಈ ಶತ್ರುಬಾಧೆ ಸಂಬಂಧಿತ ಪೀಡೆಗಳಿಂದ ಖಂಡಿತವಾಗಿ ಯಾರು ಅನುಭವಿಸ್ತಾ ಇದ್ದಾರೆ ಆ ವ್ಯಕ್ತಿ ಹೊರಗಡೆ ಬರಲಿಕ್ಕೆ ಬಹಳ ಒಳ್ಳೆಯದು ಪರಿಹಾರ. ನಾವು ಏನು ಹೇಳ್ತೀವಿ, ಈ ಸಿಗೋದಿಲ್ಲ ಕೂದಲು ಅಂಥದ್ದೆಲ್ಲ ಶತ್ರು ಅವಶೇಷ ವಸ್ತುಗಳಾಗಿರ್ಬೋದು, ಅದು ಇಟ್ಕೊಂಡೇ ಮಾಡ್ಬೇಕಾ ಏನೂ ಇಲ್ವಲ್ಲ ಅನ್ನೋವಂಥ ಹೊರಗಿರ್ತದೆ. ಹಾಗಾಗಿ ಕೇಳ್ತಾರೆ ಸಾಮಾನ್ಯವಾಗಿ. ಅಂಥವ್ರು ಈ ಪರಿಹಾರನ ಮಾಡ್ಬೋದು, ತೊಂದರೆ ಇಲ್ಲ. ನಮ್ಗೇನು ಶತ್ರುಗಳು ಹೋದ್ರೆ ಸಾಕಾಗಿ ಖಂಡಿತ ಅದು ಮುಂದೆ ಯಾವುದೇ ರೀತಿ, ಯಾಕಂದ್ರೆ ನೆಮ್ಮದಿಯಾಗಿ ಅವ್ರ ಮನೇಲಿ ಅವ್ರು ಊಟ ಮಾಡ್ಕೊಂಡಿರ್ಬೋದು. ಏನಾಗ್ಬಿಟ್ಟಿದೆ ಜನಮಾನಸದಲ್ಲಿ, ಮನೆ ಕೂತ್ಕೊಂತಾರೆ ಬರೀ ಶತ್ರು ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಊಟ ಮಾಡೋವಾಗಲೂ ಕೂಡ ಶತ್ರುಗಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವ್ನು ಹಿಂಗೆ ಮೋಸ ಮಾಡ್ದ, ಈ ರೀತಿ ಅನ್ಯಾಯ ಆಯಿತು, ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. ಸಹಜವಾದಂಥ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಕಳ್ಕೊಂಡ್ಬಿಡ್ತಾರೆ. ಅವ್ರು ಕೊಡೋ ಕಾಡಾಟ ಅಷ್ಟಿರುತ್ತೆ. ಯಾವುದೋ ಒಂದು ಜಮೀನು ಚೆನ್ನಾಗಿ ಉತ್ತಿ ಬಿತ್ತು, ಅಲ್ಲೇನೋ ನಂದೊಂದು 1 ಗುಂಟೆ ಇದೆ, 2 ಗುಂಟೆ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿರಿಕಿರಿ ಕದನ ಮಾಡ್ಕೊಂಡು ಯಾವಾಗಲೂ 24 ಗಂಟೆ ಅದ್ರ ಬಗ್ಗೆ ವಿಚಾರ ಇಲ್ಲ ಅಂತಂದರೆ ಅವ್ನು ಬೇರೆ ಬೇರೆ ಆಲೋಚನೆ ಮಾಡ್ಬೋದು, ಇನ್ನೊಂದು ಅಕ್ಕಾಸು ದುಡಿಬೋದು, ಬೇರೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ಬೋದು, ಮಕ್ಕಳ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ಬೋದು. ಬರೀ ಇವಂದೇ ಯೋಚನೆ. ಅವ್ನು ಊಟದ ಮೇಲೆ ಜ್ಞಾನ ಇಲ್ಲ. ಅವ್ನು ಶತ್ರು ಯಾವಾಗ ಹಾಳಾಗೋಗ್ತಾನಪ್ಪ, ನನ್ನ ತಂಟೆಗೆ ಬರಬಾರ್ದು ಅನ್ನೋ ಪಾಪ ಆ ಮನಸ್ಥಿತಿಯಲ್ಲೇ ಜೀವನ ಮಾಡ್ತಾ ಇರ್ತಾನೆ. ಹಾಗೆ ಶತ್ರು ಕಾಡಾಟ ಅನ್ನೋದು ಒಂದು ರೀತಿಯಲ್ಲಿ ಮಾನಸಿಕ ಬಾಧೆ ಇದ್ದಂಗೆ. ಗುರುಗಳೇ, ಶತ್ರುಗಳ ಒಂದು ವಸ್ತುಗಳು ನಮಗೆ ಸಿಗದೇ ಇದ್ರೂ ಕೂಡ ಅವ್ರ ಉಪಟಳವನ್ನು ಯಾವ ರೀತಿ ನಾವು ಮಟ್ಟ ಹಾಕ್ಬೋದು, ಅದಕ್ಕೆ ಸರಳ ಪರಿಹಾರ ಏನು ಅಂತ ನೀವು ನಮಗೆ ತಿಳಿಸ್ಕೊಟ್ರಿ ಗುರುಗಳೇ. ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶತ್ರುಗಳ ವಸ್ತುಗಳು ಇಲ್ಲದೇ ಇದ್ರೂ ಕೂಡ ಅವರ ಉಪಟಳಗಳನ್ನು ಅಥವಾ ಅವರನ್ನು ಯಾವ ರೀತಿ ಮಟ್ಟ ಹಾಕಬಹುದು ಅಂತ ಸರಳ ಪರಿಹಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿಯಾದ ಇನ್ನಷ್ಟು ಪರಿಹಾರಗಳು ಅಥವಾ ಮಾಹಿತಿಗಳು ನಿಮಗೆ ಬೇಕು ಅಂದರೆ ನಮ್ಮ TV ಕನ್ನಡ ಚಾನಲನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ನೀವು ಗುರುಗಳನ್ನು ಭೇಟಿಯಾಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಹಾಗೆ ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ಮುಕ್ತ ಸಮಾಲೋಚನೆಯನ್ನು ನಡೆಸಬೇಕು ಅಂತಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಸರ್ಕಲ್ ಹತ್ರ ಗುರುಗಳ ಆಫೀಸ್ ಇರುತ್ತೆ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಮಸ್ಕಾರ.